ಈ ವರದಿಯನ್ನ ಸ್ವೀಕಾರ ಮಾಡಿತು. ಈ ವರದಿ ಸಿದ್ದರಾಮಯ್ಯ ಅವರಿಗೆ ಬಹಳ ಪ್ರಮುಖ ಆಗಿತ್ತು. ಯಾಕಂದ್ರೆ 2013ರಲ್ಲಿ ಅವಧಿಯಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲೇ ಆದೇಶ ಕೊಟ್ಟಿದ್ದಂತಹ ಒಂದು ಸಮೀಕ್ಷೆ ಇದು. ಆದ್ರೆ ಕಾರಣಾಂತರಗಳಿಂದ ಆ ಸಮೀಕ್ಷೆ ಬಹಳ ಡಿಲೇ ಆಗ್ಬಿಡುತ್ತೆ. ಅದಾದ ನಂತರ ಅದು ಸ್ವೀಕಾರ ಆದ್ರೂ ಕೂಡ ಅದಕ್ಕೆ ವಿರೋಧ ವ್ಯಕ್ತವಾಗುತ್ತೆ. ಹಾಗಾಗಿ ರೀಸೆಂಟ್ ಆಗಿ ಮರು ಸಮೀಕ್ಷೆಗೆ ಸೂಚನೆಯನ್ನ ಕೊಟ್ಟಿದ್ರು ಸಿದ್ದರಾಮಯ್ಯ ಅವರು. ಆ ಮರು ಸಮೀಕ್ಷೆಯ ಅಂಕಿ ಅಂಶ, ಆ ಸಮೀಕ್ಷಾ ವರದಿ ಇವತ್ತು ಸಿದ್ದರಾಮಯ್ಯ ಅವರಿಗೆ ಸಲ್ಲಿಕೆ ಮಾಡಲಾಯಿತು. ವಿಧಾನಸೌಧದ ತಮ್ಮ ಕೊಠಡಿಯಲ್ಲಿ ವರದಿಯನ್ನ ಸ್ವೀಕರಿಸಿದ್ದು ಅದರಲ್ಲಿ ಇರುವಂತಹ ಅಂಕಿ ಅಂಶಗಳು ಬಯಲಾಗಿದ್ದಾವೆ. ಮುಸ್ಲಿಮರು 14% ಅಂದ್ರೆ 75ರಿಂದ 80 ಲಕ್ಷ ಜನರಿದ್ದಾರೆ ಕರ್ನಾಟಕದಲ್ಲಿ ಅನ್ನುವಂತಹ ಮಾಹಿತಿ ಆ ಸಮೀಕ್ಷಾ ವರದಿಯಲ್ಲಿದೆ. ಲಿಂಗಾಯತರು 11% ಅಂದ್ರೆ 60ರಿಂದ 65 ಲಕ್ಷದಷ್ಟು ಲಿಂಗಾಯತರು ರಾಜ್ಯದಲ್ಲಿದ್ದಾರೆ. ಒಕ್ಕಲಿಗರು 10% ಅಂದ್ರೆ 55ರಿಂದ 60 ಲಕ್ಷದಷ್ಟು ಒಕ್ಕಲಿಗರ ಜನಸಂಖ್ಯೆ ಇದೆ ರಾಜ್ಯದಲ್ಲಿ. ಹಾಗೆ ಕುರುಬರು 8% ಅಂದ್ರೆ 40ರಿಂದ 45 ಲಕ್ಷದಷ್ಟು ಕುರುಬ ಸಮುದಾಯದ ಜನ ಕರ್ನಾಟಕದಲ್ಲಿ ಇದ್ದಾರೆ ಅನ್ನುವಂಥದ್ದನ್ನ ಈ ಸಮೀಕ್ಷಾ ವರದಿಯಲ್ಲಿ ಉಲ್ಲೇಖ ಆಗಿದೆ. ಜಾತಿ ಗಣತಿಯ ಸಮೀಕ್ಷೆ, ಸರ್ಕಾರ ಅದಕ್ಕೆ ಹೆಸರು ಕೊಟ್ಟಿದ್ದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅನ್ನುವಂತಹ ಹೆಸರನ್ನ ಕೊಟ್ಟಿತ್ತು. ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಅನ್ನುವಂತಹ ಹೆಸರನ್ನ ಕೊಟ್ಟಿತ್ತು ರಾಜ್ಯ ಸರ್ಕಾರ. ಆ ಸಮೀಕ್ಷೆಯ ವರದಿಯನ್ನ ಇವತ್ತು ಸಂಜೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯ್ಕ್ ಅವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳಿಗೆ ಸಲ್ಲಿಕೆ ಮಾಡಲಾಯಿತು. ಈ ಹಿಂದೆ ಕೊಟ್ಟಂತಹ ಸಮೀಕ್ಷೆಯ ವರದಿಗಳು ಸೋರಿಕೆಯಾಗಿ ನಂಬರ್ಸ್ ಸೋರಿಕೆಯಾದಂತಹ ನಂತರದಲ್ಲಿ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗಿತ್ತು. ಈಗ ಇವತ್ತು ಸಬ್ಮಿಟ್ ಆಗಿರುವಂತಹ ವರದಿಯಲ್ಲಿ ಯಾವ ಸಮುದಾಯ ಎಷ್ಟು ಪ್ರಮಾಣದಲ್ಲಿದೆ ರಾಜ್ಯದಲ್ಲಿ ಅನ್ನುವಂತಹ ಅಂಕಿ ಅಂಶಗಳು ಲಭ್ಯವಾಗಿದ್ದಾವೆ. ಗಮನಿಸ್ತಾ ಇದ್ದೀರಿ, ಮುಸ್ಲಿಮರು 14% ಅಂದ್ರೆ 75ರಿಂದ 80 ಲಕ್ಷದಷ್ಟು, ಲಿಂಗಾಯತರು 11% ಅಂದ್ರೆ 60ರಿಂದ 65 ಲಕ್ಷದಷ್ಟು, ಒಕ್ಕಲಿಗರು 10% ಅಂದ್ರೆ 55ರಿಂದ 60 ಲಕ್ಷದಷ್ಟು, ಹಾಗೆ ಕುರುಬರು 8% ಅಂದ್ರೆ 40ರಿಂದ 45 ಲಕ್ಷದಷ್ಟು ಜನಸಂಖ್ಯೆ ಈ ಸಮುದಾಯದ ಜನ ಕರ್ನಾಟಕದಲ್ಲಿ ಇದ್ದಾರೆ ಅಂತ ಹೇಳಿ ಈ ಸಮೀಕ್ಷೆಯ ವರದಿ ಹೇಳ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಕಳೆದ ಬಾರಿ ಅಂಕಿ ಅಂಶಗಳು ಸೋರಿಕೆಯಾಗಿದ್ದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿ ಮರು ಸಮೀಕ್ಷೆಗೆ ಆದೇಶ ಮಾಡಲಾಗಿತ್ತು. ಆ ವರದಿ ಸಲ್ಲಿಕೆಯಾಗಿದೆ, ಅಂಕಿ ಅಂಶಗಳು ಹೊರಗಡೆ ಬಂದಿದ್ದಾವೆ. ಯಾವ ರೀತಿ ಈ ಅಂಕಿ ಅಂಶಗಳನ್ನ ವಿಶ್ಲೇಷಣೆ ಮಾಡ್ತೀರಿ? ಏನ್ ಸೂಚನೆಯನ್ನ ಕೊಡ್ತಾ ಇದೆ ಈ ಅಂಕಿ ಅಂಶಗಳು ಹರೀಶ್? ಇದಕ್ಕೆ ಬಹಳ ಮುಖ್ಯವಾಗಿರುವಂತದ್ದು ಈ ಜಾತಿ ಗಣತಿ ಸಮೀಕ್ಷಾ ವರದಿಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಸ್ವೀಕರಿಸಿದ್ದಾರೆ. ಯಾಕಂದ್ರೆ ನಾಳೆ ರಾಜೀನಾಮೆ ನೀಡ್ತಿರುವಂತಹ ಹಿನ್ನೆಲೆಯಲ್ಲಿ ತರಾತುರಿಯಲ್ಲಿ ಇವತ್ತು ವರದಿಯನ್ನು ಸ್ವೀಕರಿಸಿರುವಂತದ್ದು. ಮುಂದೆ ಬರುವಂತಹ ಮುಖ್ಯಮಂತ್ರಿಗಳು ಅದನ್ನ ಮಂಡಿಸುವಂತಹ ಒಂದು ಅವಕಾಶ ಆಗಲಿ ಅನ್ನುವಂತ ಕಾರಣಕ್ಕಾಗಿ ಅಧಿಕೃತವಾಗಿ ಸರ್ಕಾರವು ಸ್ವೀಕರಿಸಿದೆ ಕೂಡ. ಆ ಒಂದು ನಿಟ್ಟಿನಲ್ಲಿ ಸಂದೇಶವನ್ನ ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ರವಾನೆ ಮಾಡಿದ್ದಾರೆ. ಆ ವರದಿ ಪ್ರಕಾರ ನೋಡೋದಾದ್ರೆ ದಲಿತ ಸಮುದಾಯ ದೊಡ್ಡ ಸಂಖ್ಯೆಯಲ್ಲಿರುತ್ತೆ ರಾಜ್ಯದಲ್ಲಿದೆ ಅನ್ನುವಂತ ಮಾಹಿತಿ ಇದೆ. ನಂತರದ ಸ್ಥಾನದಲ್ಲಿ ಮುಸ್ಲಿಂ ಸಮುದಾಯ ಅನ್ನುವಂತ ಮಾಹಿತಿ ಇದೆ. ಮುಸ್ಲಿಂ ಸಮುದಾಯ 40% ಅಂದ್ರೆ 75ರಿಂದ 80 ಲಕ್ಷ ಜನಸಂಖ್ಯೆ ಇದ್ದಾರೆ ಅನ್ನುವಂತ ಮಾಹಿತಿ ಆ ವರದಿಯಲ್ಲಿ ಉಲ್ಲೇಖವಾಗಿದೆ ಅಂತ ಹೇಳಲಾಗ್ತಿದೆ. ಲಿಂಗಾಯತರು 11% ಇದ್ದಾರೆ ಅನ್ನುವಂತ ಮಾಹಿತಿ ಉಲ್ಲೇಖ ಮಾಡಲಾಗಿದೆ. ಅಂದ್ರೆ 60ರಿಂದ 65 ಲಕ್ಷ ಜನಸಂಖ್ಯೆ ರಾಜ್ಯದಲ್ಲಿ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ವರದಿಯಲ್ಲಿ ಉಲ್ಲೇಖವಾಗಿದೆ. ನಂತರ ಒಕ್ಕಲಿಗರು 10% ಅಂದ್ರೆ 55ರಿಂದ 60 ಲಕ್ಷ ಜನಸಂಖ್ಯೆ ಇದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿದೆ. ಕುರುಬರು 8% ಅಂದ್ರೆ 40ರಿಂದ 45 ಲಕ್ಷ ಜನಸಂಖ್ಯೆ ಇದೆ ಅನ್ನುವಂಥದ್ದು. ಅಂದ್ರೆ ದಲಿತರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಕೂಡ ಅದರಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಾಗಾಗಿ ಇದು ಭಾರಿ ಸಂಚಲನವನ್ನ ಕೂಡ ಎಡೆ ಮಾಡಿಕೊಡುತ್ತೆ. ಅಂದ್ರೆ ಮುಂದಿನ ಚುನಾವಣೆ ದೃಷ್ಟಿಯಿಂದ ಈ ಒಂದು ವರದಿ ಅಂಗೀಕಾರ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯರು ಸಾಕಷ್ಟು ಪ್ರಯತ್ನ ನಡೆಸಿದ್ರು. ಈಗ ಅಂತಿಮವಾಗಿ ಆ ವರದಿಯನ್ನ ಸ್ವೀಕರಿಸುವಂತ ನಿಟ್ಟಿನಲ್ಲಿ ಒಂದು ಸಂದೇಶವನ್ನ ರವಾನೆ ಮಾಡಿದ್ರೆ, ಅಂದ್ರೆ ನಾನು ಆ ವರದಿನ ಸ್ವೀಕರಿಸಿದ್ದೀನಿ ಅನ್ನುವಂತ ಸಂದೇಶವನ್ನ ಈಗ ರವಾನೆ ಮಾಡಿದರೆ. ಈ ಹಿಂದೆ 2 ಬಾರಿ ಕೂಡ ವರದಿಯನ್ನು ಸ್ವೀಕರಿಸಕ್ ಆಗದೇ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇದೀಗ ಅಂತಿಮವಾಗಿ ವರದಿ ಸ್ವೀಕರಿಸುವ ಮೂಲಕ ನಾನು ಅಹಿಂದ ಪರ ಇದ್ದೇನೆ ಅನ್ನುವಂತ ಸಂದೇಶವನ್ನ ರವಾನೆ ಮಾಡಿದ್ದಾರೆ ವಿದ್ಯಾಶ್ರೀ. ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.